ನಮಸ್ಕಾರ ಬಂಧುಗಳೇ, ನಾನು ವಿಶೇಷ ಚೇತನ ಶಶಿಧರ್ HS ಆದ ನಾನು ಇವತ್ತು ಲೈವ್ ಬಂದಿರೋ ಕಾರಣ ಏನಂದ್ರೆ ನಮ್ಮ ವಿಶೇಷ ಚೇತನ ನ್ಯೂಸ್ ಚಾನೆಲ್ ವಿಷಯದಲ್ಲಿ ನಾವು ಮಾತಾಡ್ತಾ ಇರೋ ಕಾರಣ ಇಷ್ಟೇ. ನಮ್ಮ ಸರ್ಕಾರದಿಂದ ವಿಕಲಚೇತನರಿಗೆ ಈ ಮನೆಗಳು ಅಲರ್ಟ್ ಆಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಮಗೊಂದು ಮನೆ ಅಲರ್ಟ್ ಆಗಿದೆ. 2020-21ರಲ್ಲಿ ನನಗೆ ಮನೆ ಅಲರ್ಟ್ ಆಗಿರೋದು. ಅವರು ಅವಾಗ 6 ತಿಂಗಳಲ್ಲಿ ಮನೆ ಕೊಡ್ತೀವಿ ಅಂದಿದ್ದಕ್ಕೆ 1 ಲಕ್ಷ ರೂಪಾಯಿ ಮುಂಗಡ ಹಣ ಇಸ್ಕೊಂಡು ನನ್ನ ಹತ್ರ ಡೌನ್ ಪೇಮೆಂಟ್ ಮನೆ ಇದು ತಾತ್ಕಾಲಿಕ ಹಂಚಿಕೆ ಪತ್ರ ಕೊಟ್ಟಿರ್ತಾರೆ. ನಾನು 6 ತಿಂಗಳು ಎಷ್ಟು ಸ್ಟಾರ್ಟಿಂಗ್ 21ರಲ್ಲಿ ನಾನು ಕಟ್ಟಿದ್ದು ದುಡ್ಡು 1 ಲಕ್ಷ. ಇಲ್ಲೇ ತನಕನೂ ನನಗೆ ಮನೆ ಕೊಟ್ಟಿಲ್ಲ. 4 ವರ್ಷ ಆಯ್ತು ಕರೆಕ್ಟ್ ಆಗಿ. ಅವತ್ತು 1 to ಡಬಲ್ ಬಡ್ಡಿ ತಗೊಂಡು 3-4% ಬಡ್ಡಿ ತಗೊಂಡು ಬಡ್ಡಿ ಕಟ್ತಾ ಇದೀವಿ. ಇಲ್ಲೇ ತನಕ ಮನೆನೂ ಸಿಕ್ಕಿಲ್ಲ. ಇವಾಗ ನಮ್ಗೆ ಆಕ್ಸಿಡೆಂಟ್ ಆಗಿದೆ, ನಮ್ಗೇನೋ ಸಮಸ್ಯೆ ಆಗಿದೆ, ಈಗ ಆಸ್ಪತ್ರೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ನಾನು ರೀಫಂಡ್ಗೆ ಹಾಕಿದ್ದೀನಿ. ಅದನ್ನು ಕೂಡ ನನಗೆ ಅಮೌಂಟ್ ರೀಫಂಡ್ ಮಾಡ್ತಾ ಇಲ್ಲ. ಕೇಳಿದ್ರೆ ನೆಕ್ಸ್ಟ್ ವಾರ ಅನ್ಕೊಂಡು ನಮ್ಗೆ ಎಳ್ದಾಡ್ಕೊಂಡು ಹೋಗ್ತಾರೆ. ನೋಡಿ, ಹೋದ ತಿಂಗಳು ನಾನು 17ನೇ ತಾರೀಕು ನಾನು ಅಪ್ಲೈ ಮಾಡಿರೋದು. ದಿನಾಂಕ 24/7/2026 ಇವತ್ತಿನವರೆಗೂ ನನಗೆ ಅಮೌಂಟ್ ರೀಫಂಡ್ ಆಗ್ತಾ ಇಲ್ಲ. ಡೈರೆಕ್ಟ್ ಆಗಿ MD ಅವರೇ ಸೈನ್ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಾನು ವಿಕಲಚೇತನ ಬಂಧುಗಳ ಹತ್ರ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಸರ್ಕಾರದ ಮನೆಗಳು ಏನ್ ಬಿಟ್ಟಿದ್ದಾರೆ ಇದ್ರಲ್ಲಿ ಯಾರು ಮೋಸ ಹೋಗ್ಬಿಡಿ. ನಂತರನ ನಾನು ಮನೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೆಂಗೋ ನಮ್ ಲೈಫ್ ಸೆಟ್ಲ್ ಆಗುತ್ತೆ, ನಮ್ದು ಅಂತ ಸ್ವಂತ ಮನೆ ಆಗುತ್ತೆ ಅಂದ್ಬಿಟ್ಟು ಒಂದ್ ಮನೆಗೆ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದೀನಿ. ಮನೆನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ತರ ನಮ್ಗೆ ಈ ತರ ಹೇಳ್ಕೊಂಡು ಹೋಗ್ತಾ ಇದಾರೆ. ನೀವ್ ಯಾರು ಕೂಡ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾರು ಕೂಡ 1 ಲಕ್ಷ ದುಡ್ಡು ಕಟ್ಬೇಡಿ, ಆ ಪ್ಲಾಟ್ ಅನ್ನು ಬುಕ್ ಮಾಡ್ಬೇಡಿ. ಕಾರಣ ಏನಂದ್ರೆ, ನಮ್ಮ ವಿಕಲಚೇತನರಿಗೆ ಸಿಗ್ತಾ ಇರೋದು ಮಾಶಾಸನ ಬರೀ 1400 ರೂಪಾಯಿ. 1400 ರೂಪಾಯಿ ಬಿಟ್ರೆ ಯಾವ್ದೇ ತರ ನಮಗೆ ಇನ್ಕಮ್ ಇಲ್ಲ, ಆದಾಯ ಇಲ್ಲ. ಈಗ ಇವರು 10 ಲಕ್ಷ ರೂಪಾಯಿ ಡೌನ್ ಇದನ್ನ ಲೋನ್ ಮಾಡಿಸಿ ಅಂತ ಬಿಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಲೋನ್ ಮಾಡ್ಸೋದಕ್ಕೆ ನಮ್ಗೆ ಯಾರು ಲೋನ್ ಕೊಡ್ತಾರೆ? ಯಾವ ಬ್ಯಾಂಕ್ ಅಲ್ಲಿ ನಮ್ಗೆ ಯಾವ ಆಧಾರದ ಮೇಲೆ ಲೋನ್ ಕೊಡ್ತಾರೆ ಹೇಳಿ ವಿಕಲಚೇತನರಿಗೆ? ಹಾಗಾಗಿ ನಾನು ಆ ಲೋನು ಮಾಡ್ಸಕ್ಕಾಗಲ್ಲ, ಆ ಲೋನು ಕಟ್ಟಕ್ಕೂ ಆಗಲ್ಲ. ನಮ್ಗೆ ಯಾವ್ದೇ ತರ ಬ್ಯಾಕ್ ಸಪೋರ್ಟ್ ಇಲ್ಲ, ಆದಾಯನೂ ಇಲ್ಲ, ಯಾವ ಇನ್ಕಮ್ ಇಲ್ಲ. ಬರ್ತಾರ 1400 ರೂಪಾಯಿ ಪೆನ್ಷನ್ ಅಲ್ಲೇ ನಾವು ಜೀವನ ಮಾಡ್ಬೇಕು. ಇಂಥ ಪರಿಸ್ಥಿತಿಲಿ BPL ಕಾರ್ಡ್ ಇದ್ದವ್ರಿಗೆ, ಫಲಾನುಭವಿಗಳಿಗೆ ಮಾತ್ರ ಅಂತ ಹೇಳ್ಬಿಟ್ಟು BPL ಕಾರ್ಡ್ ಇದ್ದವ್ರಿಗೆ, ಕಡು ಬಡವರಿಗೆ ಅಂತ ಮನೆ ಕೊಡ್ತು ಸರ್ಕಾರ. ಆದ್ರೆ ಇವತ್ತು ಮನೆನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ತರ ಮಾಡಿ ನಮ್ ಪ್ಲಾಟ್ ಅನ್ನ ವಾಪಸ್ ಕಿತ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ತಾವು ದಯಮಾಡಿ ನಮ್ಮ ವಿಕಲಚೇತನರು ಯಾರು ಕೂಡ ಈ ಸರ್ಕಾರದಲ್ಲಿ ಏನ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ಆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರು ಕೂಡ ಅಪ್ಲೈ ಮಾಡ್ಬೇಡಿ, ಯಾರು 1 ಲಕ್ಷ ದುಡ್ಡು ಕಟ್ಬೇಡಿ. ನಾನ್ ಮೋಸ ಹೋಗಿದ್ದೀನಿ, ನೀವು ಮೋಸ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಲೈವ್ ಬಂದಿದ್ದೀನಿ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ, ಮತ್ತೊಮ್ಮೆ ದಯವಿಟ್ಟು ಯಾರು ಕೂಡ ಈ ಸರ್ಕಾರದ ಮನೆಗೆ ಅಪ್ಲೈ ಮಾಡ್ಬೇಡಿ. ಇನ್ನೊಂದು ಏನಂದ್ರೆ, ನಮ್ಮ ಈ ಸರ್ಕಾರದ ಸಿದ್ದರಾಮಯ್ಯ ಅವರು, ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ವಿಕಲಚೇತನರಿಗೆ ಯಾವುದೇ ತರ ಮಾಶಾಸನ ಜಾಸ್ತಿ ಮಾಡಿಲ್ಲ ನೀವು. ಇಂಥ ಪರಿಸ್ಥಿತಿಲಿ 12 ಲಕ್ಷ 13 ಲಕ್ಷ ರೂಪಾಯಿ ನಾವು ಕಟ್ಬೇಕು ಅಂತಂದ್ರೆ ಎಲ್ಲಿಂದ ಕಟ್ತೀವಿ? SC ST ಪಂಗಡದವರಿಗೆ 6.5 ಲಕ್ಷ ರೂಪಾಯಿ ಬಿಟ್ಟಿದ್ದೀರಾ. ನಮ್ಮ ಏನೋ ಸಬ್ಸಿಡಿ ನಮಗೆ ಜನರಲ್ಗೂ ವಿಕಲಚೇತನರಿಗೂ ಸೇಮ್ ಮಾಡಿದ್ದೀರಾ. ನಮಗೂ ಅವ್ರ ತರನೇ ಕಂಪೇರ್ ಮಾಡ್ಬಿಟ್ಟು 10 ಲಕ್ಷ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟಕ್ ಸಾಧ್ಯ? ಆಂಧ್ರ ಸ್ಟೇಟ್ ಅಲ್ಲಿ 6,000 ರೂಪಾಯಿ ಕೊಡ್ತಾ ಇದಾರೆ. ತಮಿಳ್ನಾಡು ಸ್ಟೇಟ್ ಅಲ್ಲಿ 4,000 ರೂಪಾಯಿ. ನಮ್ಮಲ್ಲಿ ಮಾತ್ರ 1,400 ರೂಪಾಯಿ. ಈ ಸಲ ನಮ್ಮನ್ನ ನಮ್ CM ಕಡೆಗಣಿಸಿದ್ದಾರೆ ವಿಕಲಚೇತನರನ್ನ. ಆದ್ರೆ ನಾವು ನಿರಂತರವಾಗಿ ಎಷ್ಟು ಸಲ ಫೈಟ್ ಮಾಡಿದ್ರು, ಏನ್ ಮಾಡಿದ್ರು ಕೂಡ ನಮ್ ಸರ್ಕಾರ ನಮ್ ಕೈ ಹಿಡ್ದಿಲ್ಲ. ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ವಿಕಲಚೇತನರು. ಆದ್ರಿಂದ ನಮಗೀಗ ರೀಫಂಡಿಗೆ ಹಾಕಿದ್ದೀನಿ, 1 ಲಕ್ಷ ರೂಪಾಯಿ ರೀಫಂಡ್ ಬರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ವಿಶೇಷ ಚೇತನ ನ್ಯೂಸ್ ಚಾನೆಲ್ ಅವ್ರ ಹತ್ರ ನಾನು ನನ್ನ ಕಷ್ಟ ಹೇಳ್ಕೊಂಡು ಅವ್ರ ಕಡೆಯಿಂದ ನಾನು ಸಹಾಯವನ್ನ ಪಡಿತಾ ಇದ್ದೀನಿ. ನನಗೆ ರೀಫಂಡ್ ಆದಷ್ಟು ಬೇಗ 1 ಲಕ್ಷ ರೂಪಾಯಿ ನಾನು ಕಟ್ಟಿರೋ ಅಮೌಂಟು ನನಗೆ ರೀಫಂಡ್ ಆಗ್ಬೇಕು. ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ನಮ್ಮ ವಿಶೇಷ ಚೇತನ ನ್ಯೂಸ್ ಚಾನೆಲ್ ಸಂಸ್ಥಾಪಕರಾದ ನಮ್ಮ ಸ್ವಾಮಿ ಸರ್ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎರಡನೇದು, ಸರ್, ನೀವು ಗೌರ್ಮೆಂಟ್ ಕಡೆಯಿಂದ ಏನು ಬೇಡಿಕೆ ಕೇಳ್ಕೊಂತೀರಾ? ಮನೆ 1 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕಟ್ಟಕ್ಕಾಗಲ್ಲ. ಹೌದಾಗಲ್ಲ. ಅದಕ್ಕೆ ಬೇರೆ ಇದರಲ್ಲಿ ಏನ್ ತರ ಕೇಳೋಣ ಅಂತ ಆಯ್ಕೆ ಮಾಡ್ತಾ ಇದ್ದೀವಿ. ಸರ್, ನಮಗೆ ಯಾವ್ದಾದ್ರು ಒಂದು ಗೋಮಾಳದ ಜಾಗನೋ ಇಲ್ಲ ಯಾವ್ದೋ ರೆವಿನ್ಯೂ ಜಾಗಗಳು ಬೆಂಗಳೂರಲ್ಲಿ ಬೇಕಾದಷ್ಟು 100 ಎಕರೆ 1000 ಎಕರೆ ಇದೆ. ಆ ಜಾಗದಲ್ಲಿ ನಮ್ಗೆ ಒಂದು ಖಾಲಿ ಜಾಗ ಕೊಡಿ, ನಾವು ಒಂದು ಸೈಟ್ ಹಾಕೊಂಡು ಏನೋ ಒಂದು ಶೆಡ್ ಹಾಕೊಂಡು ಜೀವನ ಮಾಡ್ತೀವಿ. ಈ ತರ ನೀವು
BPL ಕಾರ್ಡ್ ಇದ್ದವರಿಗೆ ಉಚಿತ ಅಂತ ಸ್ಟಾರ್ಟಿಂಗ್ ಬಿಟ್ಬಿಟ್ಟು ಈಗ 12 ಲಕ್ಷ 13 ಲಕ್ಷ ಅಂದ್ರೆ BPL ಕಾರ್ಡ್ ಫಲಾನುಭವಿಗಳು ಅಂತ ಹೆಂಗ್ ಆಗ್ತಾರೆ? ಕಡು ಬಡವರು ಅಂತ ಹೆಂಗ್ ಆಗ್ತಾರೆ? ನೀವು ಇದ್ರ ಬದಲು ನಮಗೆ ಖಾಲಿ ಜಾಗ ಕೊಟ್ಬಿಡಿ, ಒಂದ್ ಸೈಟ್ ಹಾಕೊಂಡು ನಾವು ಆರಾಮಾಗಿರ್ತೀವಿ ಯಾವ್ದೋ ಒಂದ್ ಜಾಗದಲ್ಲಿ. ನಮ್ ಮನೆ ಬರ ಹೆಂಗೋ ನಾವು ಅನ್ಭವಿಸ್ಕೊಂತೀವಿ. ಈ ತರ ನಮ್ ತಲೆ ಮೇಲೆ ನೀವು ಚಪ್ಪಡಿ ಕಲ್ಲು ಎಳ್ದಂಗ್ ಮಾಡ್ಬಿಟ್ರಿ. 10 ಲಕ್ಷ 12 ಲಕ್ಷ ರೂಪಾಯಿ ಎಳೆದ್ಬಿಟ್ಟು. ದಯವಿಟ್ಟು ನಾನ್ ಕೇಳೋದು ಇಷ್ಟೇ, ನಮ್ಮ ಮಾನ್ಯ CM ಸಿದ್ದರಾಮಯ್ಯ ಸರ್ ಹತ್ರ ದಯಮಾಡಿ ನಮ್ಮ ವಿಕಲಚೇತನರಿಗೆ ಯಾವ್ದಾದ್ರು ರವಿನ ಜಾಗದಲ್ಲೋ ಗೋಮಾಳ ಜಾಗದಲ್ಲೋ ಒಂದ್ ಖಾಲಿ ಜಾಗ ಕೊಡಿ, ನಾವು ಅಲ್ಲಿ ಶೆಡ್ ಹಾಕೊಂಡಾದ್ರೂ ಇರ್ತೀವಿ. ಈ ತರ ಯಾವುದೇ ಕಾರಣಕ್ಕೂ 5 ಲಕ್ಷ ಕಟ್ಟಿ 10 ಲಕ್ಷ ಕಟ್ಟಿ ಯಾವ ನಂಬಿಕೆ ಮೇಲೆ ಕೊಡ್ತಾರೆ ಸ್ವಾಮಿ ನಮ್ಗೆ ಬ್ಯಾಂಕ್ ಅವರು? ಗೌರ್ಮೆಂಟ್ 10 ಲಕ್ಷ ಕೊಡ್ತೈತಾ ಇಲ್ಲ ಪ್ರೈವೇಟ್ ಕೊಡ್ತಾರ ನಿಮ್ಗೆ? ಪ್ರೈವೇಟ್ ಬ್ಯಾಂಕ್ ಅವ್ರನ್ನ ಅವರೇ ಬಿಟ್ಟಿದ್ದಾರೆ. ನಮ್ಮ ಪರ್ಸನಲ್ ಬ್ಯಾಂಕ್ ಗಳವರು ನಮಗೆ ಲೋನ್ ಕೊಡ್ತಾ ಇಲ್ಲ. ಪ್ರೈವೇಟ್ ಬ್ಯಾಂಕ್ ಅವ್ರನ್ನ ಇವರು ಲೋನ್ ಮೇಳದಲ್ಲಿ ಬಿಟ್ಟಿದ್ದಾರೆ. ಅದೇ ಯಾವ ತರ ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಅಂದ್ರೆ ನೀವು ಯಾವ ತರ ಕಟ್ಟಾಕ ಯೋಚನೆ ಮಾಡಿ ನೀವು ದುಡ್ಡು ಕಟ್ಟಿದ್ದೀರಾ? ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಮೃತ ಮಹೋತ್ಸವಕ್ಕೆ ಅಪ್ಲೈ ಮಾಡಿ ನಿಮಗೆ BBMP ಇಂದ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರು. ಆ ನಂಬಿಕೆ ಮೇಲೆ ನಾನು ಅದ್ 5 ಲಕ್ಷ ರೂಪಾಯಿ ಬರುತ್ತಲ್ವಾ, ಮಿಕ್ಕಿದ ಅಮೌಂಟ್ ನಾವು ಏನೋ ಲೋನ್ ಹಾಕೊಂಡು ಹಂಗ ಕಷ್ಟ ಬಿದ್ದು ಒಂದು ಕಟ್ಕೊಂಡು ಹೋಗೋಣ ಅನ್ನೋ ಲೆವೆಲ್ಗೆ ನಾವು ಒಪ್ಕೊಂಡು ಈಗ ಏನ್ ಮಾಡಿದ್ರೆ ಅಪ್ಲಿಕೇಶನ್ ಬಿಟ್ಟಿರೋದು ಅವರೇ. ಅಮೃತ ಮಹೋತ್ಸವಕ್ಕೆ ಅಪ್ಲಿಕೇಶನ್ ತಗೊಂಡಿದ್ದಾರೆ. ಕೇಳಿದ್ರೆ ದುಡ್ಡು ಗ್ಯಾರಂಟಿ ಇಲ್ಲ, ಬಂದ್ರು ಬರ್ಬೋದು ಬರ್ದೇನೋ ಇರ್ಬೋದು. ಇತ್ತಾಗೆ ಊಟ ಕೊಟ್ಟಂಗ ಹೋಗ್ಬೇಕು, ತಟ್ಟೆ ಕಿತ್ಕೊಂಡಂಗ ಹೋಗ್ಬೇಕು ಅನ್ನೋ ಲೆಕ್ಕನ ಈ ಸರ್ಕಾರ ಮಾಡ್ತಾ ಇದೆ. ನಮ್ಗೆ ಹಿಂದೆ ಇದ್ದ ಸರ್ಕಾರದಲ್ಲಿ ಮಾಡಿದಂತ ನಮಗೆ ಪೆನ್ಷನ್ ಜಾಸ್ತಿ ಆಗಿರ್ಲಿ, ಬೆನಿಫಿಟ್ ಆಗಿರ್ಲಿ, ಬಸ್ ಪಾಸ್ ಆಗಿರ್ಲಿ, ಈ ಸರ್ಕಾರದಲ್ಲಿ ಏನೇನು ಇಲ್ಲ. ನಮ್ಮ ವಿಕಲಚೇತನವ್ರನ್ನ ಕಡೆಗಣಿಸ್ಬಿಟ್ಟಿದ್ದಾರೆ CM ಅವರು. ಯಾಕೆ ಇವಾಗ ನಮ್ಮ ವಿಶೇಷಚೇತನರಿಗೆ ಅರಿವು ಮೂಡ್ಸಂಗೆ ಏನ್ ಹೇಳ್ತಾ ಇದ್ದೀರಾ? ನಾನು ಅರಿವು ಮೂಡ್ಸಕ್ ಹೇಳೋದು ಅಂದ್ರೆ, ಯಾರು ದಯವಿಟ್ಟು ಮೋಸ ಹೋಗ್ಬೇಡಿ. ಎಂತ ವಿಷಯದಲ್ಲೂ ಈ ಸರ್ಕಾರದ್ದು ಮನೆಗಳು ದುಡ್ಡು ಕಟ್ಟೋ ವಿಷಯದಲ್ಲಿ ಯಾರು ದಯವಿಟ್ಟು ಮುಂದೆ ಬರ್ಬೇಡಿ. ಯಾಕೆ ಅಂದ್ರೆ ಅನುಕೂಲ ನಮ್ಗೂ ಸಿಗೋದಿಲ್ಲ. ನಮ್ಗೇನು ಸಿಕ್ಕಲ್ಲ ಈ ಸರ್ಕಾರದಲ್ಲಿ. ಬರೀ ಅವ್ರನ್ನ ಸುಮ್ನೆ ನೋಡಿ, 4 ವರ್ಷದಿಂದ ನಾನು ಕಟ್ಟಿದ್ದೀನಿ. 4% ಹಂಗ್ ದುಡ್ಡು ಬಡ್ಡಿ ಕಟ್ತಾ ಇದ್ದೀನಿ 4 ವರ್ಷದಿಂದನು. ಇವತ್ತಲ್ಲ ನಾಳೆಗ್ ಮನೆ ಸಿಗುತ್ತೆ ಅಂತ. ಮನೆನೂ ಸಿಕ್ಕದ್ ಗ್ಯಾರಂಟಿ ಇಲ್ಲ. ದುಡ್ಡನ್ನು ರೀಫಂಡ್ಗೆ ಹಾಕಿದ್ರೆ ಏನು ನಮ್ಗೆ ಆಕ್ಸಿಡೆಂಟ್ ಆಯ್ತು, ನಮ್ಗೆ ತುರ್ತು ಚಿಕಿತ್ಸೆಗೆ ಆಗಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದ ಶಾಸಕರು ಕೂಡ ಇಮಿಡಿಯೇಟ್ಲಿ ಇವರಿಗೆ ಲೋನ್ ಯಾವ್ದು 1 ಲಕ್ಷ ಕಟ್ಟಿದಲ್ಲ ಅದು ರೀಫಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ. MD ಅವರು ಕೂಡ ಸೈನ್ ಮಾಡಿದ್ದಾರೆ, ನೋಡ್ಬೋದು. ಆ MD ಅವರು ಸೈನ್ ಮಾಡಿದ್ದಾರೆ ನಮ್ಮ ಎದುರುಗಡೆ ನಾಮಕಾಸ್ತಿಗೆ, ಅದ್ರ ದುಡ್ಡು ರೀಫಂಡ್ ಮಾಡ್ತಾ ಇಲ್ಲ. ಅಂದ್ರೆ ಇವರು 1 ಲಕ್ಷ ರೂಪಾಯಿ ರಾಜೀವ್ ಗಾಂಧಿ ಆಫೀಸಲ್ಲಿ 1 ಲಕ್ಷ ರೂಪಾಯಿ ಇಲ್ವಾ ನಾವು ಕಟ್ಟಿರೋ ದುಡ್ಡನ್ನ ರಿಟರ್ನ್ ಮಾಡೋದಕ್ಕೆ? ಹೀಗಾಗಿ ನಾವು ದಯವಿಟ್ಟು ನಮ್ಮ ವಿಕಲಚೇತನರು ಇಂಥ ವಿಷಯ ಕೈ ಹಾಕ್ಬೇಡಿ. ನಾನೇನೋ ಸ್ಟಾರ್ಟಿಂಗ್ ಸಣ್ಣ ಅಮೌಂಟ್ ಇತ್ತು, ಅವಾಗ ಅವ್ರು ಹೇಳಿದ ಪ್ರಕಾರ 5 ಲಕ್ಷ ರೂಪಾಯಿ ಒಳಗಡೆ ನಿಮಗೆ ಮನೆ ಮಾಡ್ಕೊಡ್ತೀವಿ ಅಂತ. 5 ಲಕ್ಷ ರೂಪಾಯಿ ಇದು ಅಮೃತ ಮಹೋತ್ಸವದಲ್ಲಿ ಕೊಟ್ರೆ ನಾವು ಮಿಕ್ಕಿದ್ದೇನು ಕಟ್ಟಂಗೆ ಇಲ್ಲ. ಅವ್ರು ಹೇಳಿದ ಲೆಕ್ಕದಲ್ಲಿ ನಾನು ಆ ಲೆಕ್ಕದಲ್ಲಿ ಅಪ್ಲಿಕೇಶನ್ ಹಾಕ್ದೆ. ಈಗ ಮೊನ್ನೆ ಜಮೀರ್ ಅಹಮದ್ ಮೀಟ್ ಮಾಡಿ ಕೇಳಿದೀನಿ. ಜಮೀರ್ ಅಹಮದ್ ಸರ್ ಹೇಳ್ತಾರೆ ನಿಮ್ಗೆ ಆ ಟೈಮಲ್ಲಿ ಸರಿ ಹೋಗುತ್ತೆ, ಮನೆ ಕೊಡೋ ಟೈಮಲ್ಲಿ ನಿಮ್ಗೆ ಕನ್ಸೆಷನ್ ಆಗುತ್ತೆ ಅಂತ. ಈಗ ಅದ್ರ ಸುದ್ದಿನೇ ಇಲ್ಲ. 10 ಲಕ್ಷ ರೂಪಾಯಿ ಕಟ್ಲೇಬೇಕಪ್ಪ, ಬೇಕಿದ್ರೆ ಮನೆ ಇಟ್ಕೋ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಕೊ ಅಂತ ಇದಾರೆ. ಮತ್ ನಾನ್ 4 ವರ್ಷದಿಂದ ಬಡ್ಡಿ ಕಟ್ಟಿ ದುಡ್ಡು ಯಾರು ರಿಟರ್ನ್ ಕೊಡ್ತಾರೆ? ಈ 1 ಲಕ್ಷ ರೂಪಾಯಿ ರಿಟರ್ನ್ಗೂ ನಮ್ ದುಡ್ಡು ಕಟ್ ಮಾಡ್ಕೊಂತಾರ ಅಂತೆ, GST ಅದು ಇದು ಅಂತ 10,000 15,000 ಕಟ್ ಮಾಡ್ಕೊಂಡ್ ಕೊಡ್ತಾರ ಅಂತೆ. ನಾನ್ 4 ವರ್ಷದಿಂದ ಕಟ್ಟಿರೋದಕ್ಕೆ ಯಾರು ಕೊಡ್ತಾರೆ ರಿಟರ್ನ್? ಅದನ್ನ ಯಾರ ಹತ್ರ ಕೇಳಲಿ? 4 ವರ್ಷದಿಂದ ಕಟ್ಟಿರೋದು. ಹಾಗಾದ್ರೆ ಸಚಿವರು ಅವರು ಏನ್ ಎಲ್ಲ ನಮ್ಮ ವಿಶೇಷಚೇತನರಿಗೆ ಯಾವ ತರ ಅರಿವು ಮೂಡಿಸಿ ಹೇಳ್ತೀವಿ? ದಯಮಾಡಿ ನೀವು ನಮ್ಮ ವಿಶೇಷ ಚೇತನ ನ್ಯೂಸ್ ಚಾನಲ್ ಓಪನ್ ಆಗಿದೆ. ನೀವು ನಮ್ಮ ಸ್ವಾಮಿ ಸರ್ ಜೊತೆ ಕೈ ಜೋಡಿಸಿ, ನಾವು ನೀವೆಲ್ಲ ಕೈ ಜೋಡಿಸ್ಕೊಂಡಿರೋಣ. ನಮ್ಮ ಬೇಡಿಕೆಗಳನ್ನ ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಕೇಳ್ಕೊಳ್ಳೋಣ. ನಾವೆಲ್ಲ ಯಾಕೆ ನಮ್ಮನ್ನ ಕಡೆಗಣಿಸಿದೀರಾ? ನಾವೇನು ನಿಮಗೆ ಓಟ್ ಹಾಕಿಲ್ವಾ? ನಮ್ ಓಟ್ ಬೇಡ್ವಾ? ಓಟ್ ಹಾಕೋ ಟೈಮಲ್ಲಿ ವೀಲ್ ಚೇರ್ ಅಲ್ಲಿ ಕರ್ಕೊಂಡೋಗಿ ಎಲ್ಲಾರ್ಗಿನ ಫಸ್ಟ್ ಪ್ರಿಫರೆನ್ಸ್ ಓಟ್ ಹಾಕ್ಸ್ಕೊಂತೀರಾ? ಹೆಗ್ಲ ಮೇಲೆ ಎತ್ತಾಕೊಂಡು ಹೋಗ್ಬಿಟ್ಟು ಓಟ್ ಹಾಕ್ಸ್ಕೊಂತೀರಾ? ಆ ಓಟಿಗೆ ಮಾತ್ರ ನಾವು ಬೇಕಾ ನಿಮಗೆ? ನಮ್ಮ ಬೆನಿಫಿಟ್ ಕೊಡೋದಕ್ಕೆ ನಿಮಗಿಲ್ವಾ? ಗೃಹಲಕ್ಷ್ಮಿ ಅವರಿಗೆ 2,000 ರೂಪಾಯಿ ಕೊಡ್ತಾ ಇದೀರಾ, ಅದಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಆಮೇಲೆ ಅವರಿಗೆ ಬಸ್ ಪಾಸ್ ಆಲ್ ರೌಂಡ್ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲರೂ ಓಡಾಡ್ಬೋದು. ಅದಕ್ಕೋಸ್ಕರ ನೀವು ಏನು ಮೋಸ ಆಗಿರೋದ್ರಿಂದ ನಮ್ಮ ವಿಶೇಷಚೇತನಗಳು ಈ ತರ ಯಾರು ದುಡ್ಡು ಕಟ್ಬೇಡಿ. ಈ ತರ ನಂತರ ಯಾರೋ ಮೋಸನೂ ಹೋಗ್ಬೇಡಿ. ಆದಷ್ಟು ಸಾಲಕ್ಕೆ ಸಿಕ್ಕಾಕ್ಸಂಗೆ ನಮ್ಗೆ ಯಾವ್ದಾದ್ರು ಗೋಮಾಳ ಜಮೀನುಗಳಲ್ಲಿ 20-30 ಕೂಡ ಸಾಕು. ಅಷ್ಟೇ ನಮಗೆ ಅವ್ರೇನು 30-40 ಬೇಡ, ನಮ್ಗೆ 20-30 ಒಂದು ಖಾಲಿ ಸೈಟ್ ಕೊಡಿ. ನಾವ್ ಒಂದ್ ಶೆಡ್ ಹಾಕೊಂಡು ಆರಾಮ ನಮ್ ಕೈಲಾದಂಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಹೊರತು ಈ ರೀತಿ ನಿಮ್ ಈ ಸರ್ಕಾರದಲ್ಲಿ ಈ ತರ ದೌರ್ಜನ್ಯ ಯಾರಿಗೂ ಮಾಡ್ಬೇಡಿ. ನಮ್ಮ ವಿಕಲಚೇತನರನ್ನ ಕಡೆಗಣಿಸಿದೆ ಅಂತ ಹೇಳೋದಕ್ಕೆ ನಾನು ಇನ್ನು ಮಾಡಲ್ಲ, ಯೋಚನೆ ಮಾಡಲ್ಲ. ಆ ರೇಂಜ್ ಅಲ್ಲಿ ನೀವು ಹ್ಯಾಂಡಿಕ್ಯಾಪ್ಟನ್ನ ಈ ಸಲ ಕಡೆಗಣಿಸಿದೀರಾ. ನಮಸ್ಕಾರ.